ನಮಸ್ತೆ ಸ್ನೇಹಿತರೆ, ಸ್ಟೋರಿ ಎಂಟರ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೀವು ಪ್ರತಿದಿನ ಕನ್ನಡದಲ್ಲಿ ಪಾಲಿಟಿಕ್ಸ್, ಜಿಯೋಪಾಲಿಟಿಕ್ಸ್, ಇತಿಹಾಸ ಹಾಗೂ ಇನ್ನಿತರ ದೇಶ ವಿದೇಶ ಸುದ್ದಿಗಳನ್ನು ಕೇಳಿರುವುದಕ್ಕಾಗಿ ತಕ್ಷಣವೇ ಸಬ್ಸ್ಕ್ರೈಬ್ ಆಗಿ. ಭಾರತದಿಂದ ಬಂದ ನೀರಿನ ಹೊಡೆತಕ್ಕೆ ಇನ್ನೂ ಚೇತರಿಸಿಕೊಳ್ಳದ ಪಾಕಿಸ್ತಾನಕ್ಕೆ ಇದೀಗ ಪಶ್ಚಿಮ ನೆರೆ ದೇಶವಾದ ಆಫ್ಘನಿಸ್ತಾನದಿಂದಲೂ ಮತ್ತೊಂದು ಬಾರಿ ದೊಡ್ಡ ಹೊಡೆತವೇ ಬಿದ್ದಿದೆ. ಕುನರ್ ನದಿಗೆ ತಾಲಿಬಾನ್ ಅಣೆಕಟ್ಟು ನಿರ್ಮಿಸಲು ಆದೇಶ ನೀಡಿದ ಹಿನ್ನೆಲೆಯಲ್ಲೇ ಪಾಕಿಸ್ತಾನದಲ್ಲಿ ನೀರಿನ ಬಿಕ್ಕಟ್ಟು ಉಂಟಾಗುವ ಭೀತಿ ವ್ಯಕ್ತವಾಗುತ್ತಿದೆ. ಇದೇ ವೇಳೆ ಗಡಿ ಬಂದ್ ಆಗಿರುವುದರಿಂದ ಪಾಕಿಸ್ತಾನದಲ್ಲಿ ಆಹಾರ ಬೆಲೆಗಳು ಗಗನಕ್ಕೇರಿವೆ. ಟೊಮೊಟೊ ಬೆಲೆ 700 ರೂಪಾಯಿಗೆ ತಲುಪಿದೆ. ಆಫ್ಘನಿಸ್ತಾನದ ತಾಲಿಬಾನ್ ಆಡಳಿತವು ಇದೀಗ ಪಾಕಿಸ್ತಾನದ ನೀರಿನ ಹರಿವು ನಿಯಂತ್ರಣಕ್ಕೆ ಮುಂದಾಗಿದೆ. ಕುನಾರ್ ನದಿಯ ಮೇಲೆ ಅಣೆಕಟ್ಟು ನಿರ್ಮಿಸುವ ಯೋಜನೆಗೆ ಸರ್ವೋಚ್ಚ ನಾಯಕ ಅಲ್ವಾವಿ ಹಿಬಾಬ್ದುಲ್ಲಾ ಅಖುಂಡ್ವಾದಾ ಅವರೇ ಆದೇಶ ನೀಡಿದ್ದಾರೆ. ಇದರಿಂದ ಪಾಕಿಸ್ತಾನಕ್ಕೆ ಹರಿಯುವ ನೀರಿನ ಪ್ರಮಾಣದಲ್ಲಿ ಭಾರೀ ಕಡಿತವಾಗುವ ಸಾಧ್ಯತೆ ಇದೆ. ಈ ನಿರ್ಧಾರವನ್ನು ಇತ್ತೀಚಿನ ಗಡಿ ಸಂಘರ್ಷದ ಬಳಿಕವಷ್ಟೇ ಕೈಗೊಳ್ಳಲಾಗಿದೆ. ಸ್ನೇಹಿತರೆ, ಡ್ಯುರಾಂಡ್ ಲೈನ್ ನ ಉದ್ದಕ್ಕೂ ನಡೆದ ದಾಳಿ ಮತ್ತು ಗಡಿ ಸಂಘರ್ಷದ ನಂತರ ತಾಲಿಬಾನ್ ಸರ್ಕಾರ ಪಾಕಿಸ್ತಾನಕ್ಕೆ ಸಂದೇಶವನ್ನು ನೀಡುತ್ತಿದೆ. ಆಫ್ಘನಿಸ್ತಾನ ಈಗ ನೇರವಾಗಿ ತನ್ನ ನದಿಯ ಸಂಪನ್ಮೂಲಗಳನ್ನು ರಾಜಕೀಯ ಒತ್ತಡದ ಆಯುಧವಾಗಿ ಬಳಸುತ್ತಿದೆ. ಇದಕ್ಕೂ ಮುನ್ನ ಭಾರತವು ಸಿಂಧು ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸಿ ಪಾಕಿಸ್ತಾನಕ್ಕೆ ನೀರಿನ ಸರಬರಾಜನ್ನು ಕಡಿತಗೊಳಿಸಿತ್ತು. ಈ ಒಪ್ಪಂದವು 1960ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಹಿ ಹಾಕಲ್ಪಟ್ಟಿದ್ದು ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯನ್ನು ವಹಿಸಿತ್ತು. ಈ ಒಪ್ಪಂದದ ಪ್ರಕಾರ ಬಿಯಾಸ್, ರಾವಿ, ಸಟ್ಲೇಜ್ ನಂತಹ ಪೂರ್ವ ನದಿಗಳ ಮೇಲೆ ಭಾರತಕ್ಕೆ ಸಂಪೂರ್ಣ ಹಕ್ಕು ಇದ್ದರೆ ಪಶ್ಚಿಮ ನದಿಗಳಾದ ಸಿಂಧು, ಜೀಲಂ, ಚೇನಾಬ್ಗಳ ಮೇಲೆ ಪಾಕಿಸ್ತಾನಕ್ಕೆ ಹಕ್ಕು ಇತ್ತು. ಆಪರೇಷನ್ ಸಿಂಧೂರ್ನ ಸಮಯದಲ್ಲಿ ಭಾರತವು ರಕ್ತ ಮತ್ತು ನೀರು ಎರಡೂ ಒಂದೇ ಸಮಯದಲ್ಲಿ ಹರಿಯಲು ಸಾಧ್ಯವಿಲ್ಲ ಎಂದು ಹೇಳಿ ಈ ಸಿಂಧು ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸಿತ್ತು. ಈಗ ಆಫ್ಘನಿಸ್ತಾನ ಕೂಡ ಕುನಾರ್ ನದಿಗೆ ಅಣೆಕಟ್ಟು ನಿರ್ಮಿಸಲು ಮುಂದಾಗಿದೆ. ಇದರಿಂದ ಪಾಕಿಸ್ತಾನದಲ್ಲಿ ಕೃಷಿ, ನೀರಾವರಿ ಮತ್ತು ಕುಡಿಯುವ ನೀರಿನ ಮೇಲೆಯೂ ಭಾರೀ ಹೊಡೆತ ಬೀಳುವ ಸಾಧ್ಯತೆ ಇದೆ. ಕುನಾರ್ ನದಿ ಆಫ್ಘನಿಸ್ತಾನದ 100 ಗ್ರಾಮಗಳ ಮೂಲಕ ಹರಿದು ಬಂದು ಪಾಕಿಸ್ತಾನದ ಖೈಬರ್ ಪಖ್ತೂನ್ಖಾ ಪ್ರದೇಶವನ್ನು ಸೇರಿಕೊಳ್ಳುತ್ತದೆ. ಈ ನದಿ ಪಾಕಿಸ್ತಾನದ ಪಶ್ಚಿಮ ಕೃಷಿ ಪ್ರದೇಶಗಳಿಗೆ ಜೀವನಾಡಿಯಂತಿದೆ. ಆಫ್ಘನಿಸ್ತಾನದಲ್ಲಿ ಅಣೆಕಟ್ಟು ನಿರ್ಮಾಣವಾದರೆ ಪಾಕಿಸ್ತಾನದ ಪಶ್ಚಿಮ ಭಾಗದ ಬೆಳೆಗಳು ನೀರಿನ ಕೊರತೆಯಿಂದ ಹಾನಿಗೊಳಗಾಗುವ ಭೀತಿ ಇದೆ. ಪಾಕಿಸ್ತಾನದ ಒಳನಾಡು ರಾಜ್ಯಗಳಾದ ಬಲೂಚಿಸ್ತಾನ, ಪಂಜಾಬ್ ಮತ್ತು ಪೇಶಾವರ್ ಭಾಗಗಳು ಈಗಾಗಲೇ ನೀರಿನ ಕೊರತೆಯಿಂದ ಬಳಲುತ್ತಿದೆ. ಆಫ್ಘನಿಸ್ತಾನವು ಈ ನಿರ್ಧಾರವನ್ನು ಜಾರಿಗೆ ತಂದರೆ ಪಾಕಿಸ್ತಾನದ ನದಿ ನಿರ್ವಹಣಾ ವ್ಯವಸ್ಥೆಯ ಮೇಲೆಯೂ ನೇರ ಪರಿಣಾಮ ಬೀಳುತ್ತದೆ. ಕೇವಲ ವಾರಗಳಿಂದಷ್ಟೇ ಆಫ್ಘನಿಸ್ತಾನದ ಕುನಾರ್ ಮತ್ತು ಹಾರ್ ಪ್ರದೇಶಗಳಲ್ಲಿ ಪಾಕಿಸ್ತಾನದ ವಾಯುಪಡೆ ದಾಳಿ ನಡೆಸಿತ್ತು. ಇದರ ಪ್ರತಿಕ್ರಿಯೆಗಾಗಿ ತಾಲಿಬಾನ್ ಪಡೆಗಳು ಪಾಕ್ ಸೇನೆ ನೆಲೆಗಳ ಮೇಲೆ ದಾಳಿ ನಡೆಸಿದ್ದವು. 106 ಮಂದಿ ಸಾವನ್ನಪ್ಪಿದ್ದರು. ಈ ಘಟನೆಯ ಬಳಿಕ ಗಡಿ ಬಂದ್ ಮಾಡಲಾಗಿದ್ದು ವ್ಯಾಪಾರ ಮತ್ತು ಜನಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಈ ಯುದ್ಧದ ನೆರಳಿನಲ್ಲಿಯೇ ಈಗ ಅಣೆಕಟ್ಟು ರಾಜಕೀಯವೂ ಸೇರಿಕೊಂಡಿದೆ. ಆಫ್ಘನಿಸ್ತಾನ ಸರ್ಕಾರ ಈ ಕ್ರಮವನ್ನು ಪ್ರತಿಸ್ಪಂದನ ಹಕ್ಕು ಎಂದು ಕರೆದರೆ ಪಾಕಿಸ್ತಾನ ಇದನ್ನು ಜಲಯುದ್ಧದ ಪ್ರಾರಂಭ ಎಂದು ವರ್ಣಿಸಿದೆ. ಇದರ ನಡುವೆ ಆಫ್ಘನಿಸ್ತಾನ ಮತ್ತು ಪಾಕಿಸ್ತಾನದ ಗಡಿ ಬಂದ್ ಆಗಿರುವುದರಿಂದ ಎರಡೂ ದೇಶಗಳ ವ್ಯಾಪಾರ ಸಂಪೂರ್ಣವಾಗಿ ಕುಸಿದಿದೆ. ಆಫ್ಘನಿಸ್ತಾನದಿಂದ ಪಾಕಿಸ್ತಾನಕ್ಕೆ ಬರುತ್ತಿದ್ದ ಹಣ್ಣುಗಳು, ತರಕಾರಿ, ಮಾಂಸ, ಔಷಧಿ ಸೇರಿದಂತೆ ಅನೇಕ ವಸ್ತುಗಳ ಪೂರೈಕೆ ನಿಂತು ಹೋಗಿದೆ. ಇದರ ಫಲವಾಗಿ ಪಾಕಿಸ್ತಾನದಲ್ಲಿ ಆಹಾರ ಬೆಲೆಗಳು ಗಗನಕ್ಕೇರಿವೆ. ವಿಶೇಷವಾಗಿ ಟೊಮೊಟೊ ಬೆಲೆ ಪಾಕಿಸ್ತಾನಿ ಕರೆನ್ಸಿಯಲ್ಲಿ ಪ್ರತಿ ಕಿಲೋಗ್ರಾಂಗೆ 600ರಿಂದ 700ರವರೆಗೆ ತಲುಪಿದೆ. ಲಾಹೋರ್, ಕರಾಚಿ, ಗುರ್ಜನ್ವಾಲ್ ಎಲ್ಲೆಡೆಯೂ ಜನರ ಬೆಲೆ ಏರಿಕೆಯಿಂದ ಕಂಗಾಲಾಗಿದ್ದಾರೆ. ಪಂಜಾಬ್ ಪ್ರಾಂತ್ಯದ ಝೇಲಂ ಮತ್ತು ಗುರ್ಜನ್ವಾಲ್ ನಲ್ಲಿ ಟೊಮೊಟೊದ ಬೆಲೆ 700 ರು ತಲುಪಿದೆ. ಫೈಸಲಾಬಾದ್ ನಲ್ಲಿ 500 ರು, ಮುಲ್ಕಿನ್ ನಲ್ಲಿ 450 ರು. ಆದರೆ ಸರ್ಕಾರದ ಅಧಿಕೃತ ಬೆಲೆ ಪಟ್ಟಿಯಲ್ಲಿ ಕೇವಲ 170 ರು ಮಾತ್ರ ಇದೆ. ಅಧಿಕಾರಿಗಳು ಬೆಲೆ ನಿಯಂತ್ರಿಸಲು ವಿಫಲರಾಗಿದ್ದಾರೆ. ಲಾಹೋರ್ನಲ್ಲಿ ಪ್ರತಿ ಕಿಲೋಗ್ರಾಂ ಟೊಮೊಟೊಗೆ 400 ರೂಪಾಯಿ ಕೊಡಬೇಕಾಗಿದೆ. ಅಕ್ಟೋಬರ್ 11ರಿಂದ ಗಡಿ ಬಂದ್ ಆಗಿರುವುದರಿಂದ ವ್ಯಾಪಾರಿಕ ಲಾರಿಗಳು ಆಫ್ಘನಿಸ್ತಾನದೊಳಗೆ ಹೋಗುತ್ತಿಲ್ಲ. ಈ ಅಸಹಜ ಪರಿಸ್ಥಿತಿಯಿಂದ ಪಾಕಿಸ್ತಾನದ ಆರ್ಥಿಕತೆಯು ಮತ್ತಷ್ಟು ಕುಸಿಯುತ್ತಿದೆ. ಪಾಕಿಸ್ತಾನದ ದರ ಏರಿಕೆ ಈಗಾಗಲೇ 27% ಮಟ್ಟದಲ್ಲಿ ತಲುಪಿದೆ.
ಭಾರತದಿಂದ ನೀರಿನ ಹೊಡೆತ, ಆಫ್ಘನಿಸ್ತಾನದಿಂದ ವ್ಯಾಪಾರ ನಿಲುಗಡೆ, ಗಡಿ ಸಂಘರ್ಷ ಎಲ್ಲವೂ ಸೇರಿ ಪಾಕಿಸ್ತಾನವನ್ನು ಹೊಸ ಸಂಕಷ್ಟದ ಹಂಚಿಗೆ ತಳ್ಳಿವೆ. ಪಾಕಿಸ್ತಾನ ಪ್ರಸ್ತುತ ಆಂತರಿಕ ರಾಜಕೀಯ ಗೊಂದಲದಲ್ಲಿಯೂ ಸಿಲುಕಿಕೊಂಡಿದೆ. ಶಹಬಾಜ್ ಶರೀಫ್ ಸರ್ಕಾರದ ವಿರುದ್ಧ ಜನರ ಅಸಮಾಧಾನ ಹೆಚ್ಚುತ್ತಿದೆ. ಆಫ್ಘನಿಸ್ತಾನದ ಈ ನಿರ್ಧಾರದಿಂದ ಪಾಕಿಸ್ತಾನದ ಸರ್ಕಾರದ ಮೇಲೆ ಒತ್ತಡ ಹೆಚ್ಚುತ್ತಿದೆ. ಈ ಘಟನಾ ಕ್ರಮದ ಮೇಲೆ ವಿಶ್ವ ಬ್ಯಾಂಕ್ ಮತ್ತು UN ಗಮನ ಹರಿಸಿವೆ. ಅವುಗಳು ನೀರಿನ ವಿವಾದವು ದಕ್ಷಿಣ ಏಷ್ಯಾದಲ್ಲಿ ಹೊಸ ಯುದ್ಧಕ್ಕೆ ದಾರಿ ಮಾಡಿಕೊಡಬಹುದೆಂಬ ಎಚ್ಚರ ನೀಡಿವೆ. ಭಾರತ, ಆಫ್ಘನಿಸ್ತಾನ ಮತ್ತು ಪಾಕಿಸ್ತಾನ ಈ ಮೂರೂ ದೇಶಗಳ ನಡುವಿನ ನದಿ ರಾಜಕೀಯ ಈಗ ಪ್ರಮುಖ ತಂತ್ರಜ್ಞಾನದ ಅಂಶವಾಗಿದೆ. ವಿಶ್ಲೇಷಕರ ಪ್ರಕಾರ ತಾಲಿಬಾನ್ ಸರ್ಕಾರವು ತನ್ನ ಅಣೆಕಟ್ಟು ಯೋಜನೆಯನ್ನು ಕೇವಲ ನೀರಿಗಾಗಿ ಅಲ್ಲ, ಪಾಕಿಸ್ತಾನಕ್ಕೆ ರಾಜತಾಂತ್ರಿಕ ಒತ್ತಡ ತರುವ ಪ್ರಯತ್ನವಾಗಿಯೇ ಬಳಸುತ್ತಿದೆ ಎಂದು ಹೇಳಲಾಗುತ್ತಿದೆ. ಕುನರ್ ನದಿ ಪಾಕಿಸ್ತಾನಕ್ಕೆ ವರ್ಷಕ್ಕೆ ಲಕ್ಷಾಂತರ ಕ್ಯೂಸೆಕ್ ನೀರನ್ನು ಪೂರೈಸುತ್ತದೆ. ಆಫ್ಘನಿಸ್ತಾನ ಅಣೆಕಟ್ಟು ನಿರ್ಮಿಸಿದರೆ ಪಾಕಿಸ್ತಾನದ ಕೃಷಿ ಪ್ರದೇಶಗಳು ಬರಗಾಲಕ್ಕೆ ತುತ್ತಾಗಬೇಕಾಗುತ್ತವೆ. ಭಾರತ ಸಿಂಧೂ ಒಪ್ಪಂದವನ್ನು ಸ್ಥಗಿತಗೊಳಿಸಿದ ನಂತರ ಪಾಕಿಸ್ತಾನ ಒಂದು ರೀತಿ ನೀರಿನ ಆಶ್ರಿತ ದೇಶವಾಗಿದೆ. ಈ ಸಂದರ್ಭದಲ್ಲಿ ಆಫ್ಘನಿಸ್ತಾನದ ಕ್ರಮ ಪಾಕಿಸ್ತಾನವನ್ನು ದ್ವಿತೀಯ ಹಂತದ ನೀರಿನ ಬಿಕ್ಕಟ್ಟಿಗೆ ತಳ್ಳುತ್ತಿದೆ. ಗಡಿ ಬಂದ್ ಮತ್ತು ನೀರು ನಿಲ್ಲಿಕೆ ಎರಡೂ ಸೇರಿ ಪಾಕಿಸ್ತಾನದ ಆರ್ಥಿಕ ವ್ಯವಸ್ಥೆಯ ಮೂಲ ಬುನಾದಿಯನ್ನೇ ಕೆಡಿಸುತ್ತಿವೆ. ಈ ಸಂದರ್ಭದಲ್ಲಿ IMF ಅಥವಾ ಚೀನಾ ನೆರವಿಲ್ಲದೆ ಪಾಕಿಸ್ತಾನ ಉಳಿಯುವುದು ಕಷ್ಟವೇ ಆಗಿದೆ. ಪ್ರಸ್ತುತ ಪಾಕಿಸ್ತಾನ ಮತ್ತು ಆಫ್ಘನಿಸ್ತಾನ ಎರಡೂ ದೇಶಗಳು ಕದನ ವಿರಾಮ ಒಪ್ಪಂದಕ್ಕೆ ಬಂದರೂ ಪರಸ್ಪರ ವಿಶ್ವಾಸದ ಕೊರತೆಯಿಂದ ಶಾಂತಿ ಸ್ಥಿರವಾಗಿಲ್ಲ. ಪಾಕಿಸ್ತಾನ ಆಫ್ಘನಿಸ್ತಾನ ವ್ಯಾಪಾರ ಮೌಲ್ಯವು ವರ್ಷಕ್ಕೆ ಸುಮಾರು $2.3 ಬಿಲಿಯನ್. ಈ ವ್ಯವಹಾರ ನಿಂತರೆ ಎರಡೂ ದೇಶದ ರೈತರು, ವ್ಯಾಪಾರಿಗಳು ಭಾರಿ ನಷ್ಟ ಅನುಭವಿಸಬೇಕಾಗುತ್ತದೆ. ನೀರಿನ ಪ್ರಶ್ನೆಯು ಕೇವಲ ವ್ಯಾಪಾರಕ್ಕೆ ಸೀಮಿತವಾಗಿಲ್ಲ, ಇದು ಪ್ರಾದೇಶಿಕ ಸ್ಥಿರತೆಯನ್ನು ಪ್ರಶ್ನಿಸುತ್ತದೆ. ಆಫ್ಘನಿಸ್ತಾನದ ಅಣೆಕಟ್ಟು ನಿರ್ಧಾರವನ್ನು ತಾಲಿಬಾನ್ ಹಿಂದಕ್ಕೆ ತೆಗೆದುಕೊಳ್ಳುತ್ತದೆಯೋ ಅಥವಾ ಪಾಕಿಸ್ತಾನ ಸರ್ಕಾರ ಮತ್ತೊಂದು ಕ್ರಮ ಕೈಗೊಳ್ಳುತ್ತದೆಯೋ ಎಂಬುದು ಮುಂದಿನ ವಾರಗಳಲ್ಲಿ ಸ್ಪಷ್ಟವಾಗಲಿದೆ. ಈಗ ಸದ್ಯಕ್ಕಂತೂ ಪಾಕಿಸ್ತಾನ ಆತಂಕದಲ್ಲಿದೆ. ನೀರಿನ ಆತಂಕದೊಂದಿಗೆ ಗಡಿ ತೆರೆದುಕೊಂಡಿಲ್ಲ. ಮಾರುಕಟ್ಟೆಯಲ್ಲಿ ಬೆಲೆಗಳು ಜನರ ಕೈತಪ್ಪಿವೆ. ಒಂದೆಡೆ ನೀರಿನ ಯುದ್ಧ, ಮತ್ತೊಂದೆಡೆ ಆಹಾರದ ಬಿಕ್ಕಟ್ಟು. ಪಾಕಿಸ್ತಾನದ ನೆರೆಹೊರೆಯವರೊಂದಿಗೆ ಶಾಂತಿಯ ದಾರಿ ಇದೀಗ ಕೇವಲ ಕಾಗದದಲ್ಲಿ ಮಾತ್ರ ಉಳಿದಂತಾಗಿದೆ. ಈ ವಿಷಯಗಳು ಮುಂದಿನ ದಿನಗಳಲ್ಲಿ ಯಾವ ತಿರುವು ತೆಗೆದುಕೊಳ್ಳುತ್ತದೆಯೋ ನಾವು ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದಗಳು.